ರೇಸ್ನಂತೆ ಓಡ್ತಾ ಇರುವಂತಹ ಈ ಜೀವನಕ್ಕೆ ಕೆಲವೊಮ್ಮೆ ಸಣ್ಣದೊಂದು ಪಾಸ್ ಬೇಕಾಗಿರುತ್ತೆ. ಗದ್ದಲದಿಂದ, ಕೆಲಸದಿಂದ, ಜನರಿಂದ ಸ್ವಲ್ಪ ದೂರ ಹೋಗೋಕ್ಕೆ ಹೇಳುತ್ತೆ. ಆಗ ಅರ್ಥ ಆಗೋದು ಎಲ್ಲ ಪ್ರಯಾಣಕ್ಕೂ ಜೊತೆ ಬೇಕಾಗಿಲ್ಲ, ಕೆಲ ಮಾರ್ಗಗಳಿಗೆ ಒಬ್ಬನೇ ಹೋಗೋದೇ ಸೂಕ್ತ ಅಂತ. ಹಾಗೆ ನನ್ನ ಈ ಸಲದ ಪಯಣ ವಯನಾಡ್. ಮಂಜು, ಮಳೆ, ಬೆಟ್ಟಗಳು, ಹೃದಯದ ಮಾತುಗಳ ಜೊತೆ ನನ್ನ ಇವತ್ತಿನ ಈ ಸೋಲು ಪಯಣ. ಪ್ರತಿ ಬಾರಿ ಬೈಕ್ ಟ್ರಿಪ್ ಮಾಡುವಾಗ 1-2 ಫ್ರೆಂಡ್ಸ್ ಜೊತೆ ಇದ್ದಾಗ ಖುಷಿ, ಧೈರ್ಯ ಎಲ್ಲನೂ ಇರ್ತಿತ್ತು. ಆದರೆ ಈ ಸಲ ಹಾಗಲ್ಲ. ರಸ್ತೆ ಮಧ್ಯೆ ಬೈಕ್ ಕೆಟ್ಟೋದ್ರಿ ಅಂತ ಹೆದರಿಕೆ. ಆದರೂ ಈ ಸೋಲೋ ಟ್ರಿಪ್ ಏನೋ ಒಂಥರ ಖುಷಿಯೇ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೊಂದು ಹೊಸ ಅಡ್ವೆಂಚರ್ ಮಾಡ್ತಾ ಇದ್ದೇನೆ. ಬೈಕ್ ತೊಗೊಂಡು ಈಗ ಒಂದು 3 years ಆಯಿತು. ಈ ಥರದ ಒಂದು ಅಡ್ವೆಂಚರ್ ನಾನು ಮಾಡಲಿಲ್ಲ. ಸುಮಾರು ಜನ ಮಾಡಿರ್ತಾರೆ, ಬಟ್ ನಾನು ಮಾಡಿಲ್ಲ. ಆ ಒಂದು ಅಡ್ವೆಂಚರಿಗೆ ಕೈ ಹಾಕಿದ್ದೇನೆ. ನೋಡುವ ಏನಾಗ್ತದೆ ಅಂತ. ಅದು ಅಡ್ವೆಂಚರ್ ಏನಂತ ನಾನು ಮುಂದೆ ಹೋಗ್ತಾ ಹೇಳ್ತೇನೆ. ಬಟ್ ಈಗ ನಾನು ವಿಡಿಯೋ ಆನ್ ಮಾಡಿದೆ ಯಾಕಂತ ಹೇಳಿದರೆ, 1 ವರ್ಷದ ಹಿಂದೆ ಈ ರೋಡೆಲ್ಲ ಯಾವ ಥರ ಇತ್ತು, ನಾನು ಮಡಿಕೇರಿಗೆಲ್ಲ ಹೋಗುವಾಗ ವಿಡಿಯೋ ಎಲ್ಲ ಮಾಡಿದ್ದೆ ಹೇಗಿತ್ತು ಈ ರೋಡ್ ಅಂತ. ಬಟ್ ಈಗ ಹೇಗಾಗಿದೆ ನೋಡಿ. ಸುಮಾರು ಬೇಗ ಈ ಒಂದು ಕೆಲಸಗಳು ಪೂರ್ಣ ಆಗಿದೆ. ಸರ್ವಿಸ್ ರೋಡ್ ನಂಗೆ ಗೊತ್ತಿಲ್ಲ, ಬಟ್ ಈ ಹೈವೇ ಏನಿದೆ ತುಂಬಾ ಬೇಗ ಆಯ್ತಾಯ್ತಾ. ಟೀಕೆ ಮಾಡಿದವರಿಗೆಲ್ಲ ಇದೊಂದು ಉತ್ತರ, ನನಗೂ ಕೂಡ ಸೇರಿ. ಹಾಗೆಯೇ ಮುಂದೆ ಹೋಗ್ತಾ ಫೇಮಸ್ ಆಗಿರುವಂತಹ ತುಂಬಾ ಟ್ರೋಲ್ ಆಗಿರುವಂತಹ ಕಲ್ಲಡ್ಕದ ಫ್ಲೈಓವರ್ ಕೂಡ ತೋರಿಸ್ತೇನೆ. ಅದು ಕೂಡ ಈಗ ಸೂಪರ್ ಆಗಿದೆ ಆ ಒಂದು ಫ್ಲೈಓವರ್ ಕೂಡ. ಅದು ಕೂಡ ತೋರಿಸ್ತೇನೆ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ, ಜಾಗಗಳು ಇಷ್ಟ ಆದರೆ, ನಮ್ಮ ಮಾತು ಇಷ್ಟ ಆದರೆ, ಸೀನರಿ ಇಷ್ಟ ಆದರೆ, ಬರುವಂತಹ ಜನರು ಇಷ್ಟ ಆದರೆ, ಯಾವುದಾದ್ರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮಗೆ ಜಸ್ಟ್ ಒಂದು ಕ್ಲಿಕ್ಕೆ, ಬಟ್ ನಮಗೆ ಅದರಿಂದ ತುಂಬಾ ಸಪೋರ್ಟ್. ನಮಗೆ ಹೊಸ ಕೊಲ್ಯಾಬ್ರೇಷನ್ಗಳು ಸಿಗ್ತದೆ. ಹೋದಲ್ಲಿ ನಾವು ಅವರನ್ನು ಪ್ರಮೋಟ್ ಮಾಡ್ಬೋದು, ಹಾಗೆಲ್ಲ ಮಾಡ್ಬೋದು. ಹಾಗಾಗಿ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಷ್ಟು ನಮಗೆ ಈ ಕಂಟೆಂಟ್ ಕ್ರಿಯೇಟರ್ಸ್ ಯಾರಿದ್ದಾರೆ, ಯೂಟ್ಯೂಬರ್ಸ್ ಯಾರಿದ್ದಾರೆ ಅವರಿಗೆ ಒಳ್ಳೆಯದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನೀವು ಇನ್ಸ್ಟಾಗ್ರಾಮಲ್ಲಿ ನಮಗೆ 10K ಫಾಲೋವರ್ಸ್ ಮಾಡಿ ಕೊಟ್ಟಿದ್ದೀರಾ, ಅದಕ್ಕೆ ತುಂಬ ಚಿರಋಣಿ. ಈ ಸಲದ ರೈಡಲ್ಲಿ ಸುಮಾರು ಅಪ್ಗ್ರೇಡ್ ಕೂಡ ಉಂಟಾಯ್ತಾ. ಅದೇನಂತ ನಿಮಗೆ ತೋರಿಸ್ತೇನೆ. ನೀವು ಇಷ್ಟೊಂದು ಸಪೋರ್ಟ್ ಕೊಡುವಾಗ ನಾನು ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ವೀಡಿಯೋಗಳನ್ನು ತೋರಿಸ್ಬೇಕು, ತುಂಬಾ ಚೇಂಜಸ್ ಮಾಡಬೇಕು ನನ್ನ ಕಂಟೆಂಟಲ್ಲಿ ಕೂಡ ಅಂತ ಅನಿಸಿತ್ತು. ಹಾಗಾಗಿ ಸುಮಾರೆಲ್ಲ ಅಪ್ಗ್ರೇಡ್. ಹೋಗ್ತಾ ಮಾತಾಡುವ. ನಾನೀಗ ಹೋಗ್ತಾ ಇರುವಂಥದ್ದು ವಯನಾಡಿಗೆ ಆಯಿತಾ. ಈ ವಯನಾಡಿಗೆ ಹೋಗ್ತಾ ಇರುವಂಥದ್ದು ನಾನು ಮಾತ್ರ ಅಲ್ಲ, ನನ್ನ ಜೊತೆ ಈ ಬೈಕ್ ಕೂಡ. ಎಸ್, ನಾವಿಬ್ಬರೇ, ನಾನು ಮತ್ತು ನನ್ನ ಬೈಕ್ ಇಬ್ಬರೇ ಸೋಲೋ ರೈಡ್ ಮಾಡ್ತಾಯಿದ್ದೇನೆ. ಸುಮಾರು ಸಮಯದಿಂದ ನನಗೆ ಒಂದು ಸೋಲೋ ರೈಡ್ ಮಾಡಬೇಕು ಅಂತ ಆಸೆ ಇತ್ತಾಯ್ತಾ. ಆದರೆ ಹೆದರಿಕೆ ಆಗ್ತಾಯಿತ್ತು, ಬೈಕ್ ಏನಾದರೂ ಕೈ ಕೊಟ್ಟರೆ ಹಾಗೆ ಹೀಗೆ ಅಂತ. ಬಟ್ ಈ ಸಲ ಒಂದು ಗಟ್ಟಿ ಮನಸ್ಸು ಮಾಡಿ ಹೋಗ್ತಾ ಇದ್ದೇನೆ. ಬೈಕೆಲ್ಲ ಸರ್ವಿಸ್ ಆಗಿದೆ, ಇನ್ನು ಏನಾಗ್ತದೆ ನೋಡುವ. ಹೀಗೆ ಮಾತಾಡ್ತಾ ಮೊದಲೆಲ್ಲ ನಾವು ಅಲ್ಲಿಂದ ಇಲ್ಲಿ ರೀಚ್ ಆಗಬೇಕಂತ ಆದರೆ ಆಲ್ಮೋಸ್ಟ್ ಒಂದು 1/2 hour 1 hour ಆಗ್ತಾಯಿತ್ತು. ಬಟ್ ಈಗ ನೋಡಿ, ಸೀದಾ ನಾವು ಕಲ್ಲಡ್ಕಕ್ಕೆ ಆಲ್ರೆಡಿ ರೀಚ್ ಆಗಿದ್ದೇವೆ. ಇದುವೇ ಕಲ್ಲಡ್ಕದ ಫ್ಲೈಓವರ್. ಹೇಗಿದೆ ನೋಡಿ. ಹಾಗೆಯೇ ವಯನಾಡು ಹೋಗುವಂತಹ ಉದ್ದೇಶ ಕೂಡ ಸಾಕಷ್ಟಿದೆ, ಒಂದು ಒಳ್ಳೆಯ ಉದ್ದೇಶ ಕೂಡ ಇದೆ. ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ ನಾನು ವಯನಾಡು ಹೋಗ್ತಿರುವಂಥದ್ದು ಯಾಕೆ ಅಂತ. ಯಾಕಂದರೆ ಆಲ್ಮೋಸ್ಟ್ ನಾನೊಂದು 2 ಸಲ ವಯನಾಡು ಹೋಗಿದ್ದೇನೆ. ಈ ವಿಡಿಯೋದ ಉದ್ದೇಶ ಬೇರೆಯೇ ಇದೆ, ಈ ಒಂದು ರೈಡ್ನ ಉದ್ದೇಶ ಬೇರೆಯೇ ಇದೆ. ಹಾಗಾಗಿ ನಾನು ವಯನಾಡು ಹೋಗ್ತಾ ಇದ್ದೇನೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸದ್ಯಕ್ಕೆ ಇಲ್ಲಿಂದ ನಾವು ಪುತ್ತೂರಾಗಿ, ಸುಳ್ಯ ಆಗಿ, ಮಡಿಕೇರಿ ಆದಮೇಲೆ ಗೋಣಿಕೊಪ್ಪ ಮುಖಾಂತರ ವಯನಾಡು ಹೋಗುವಂಥದ್ದು. ಟೋಟಲ್ ಆಗಿ 250 kilometers ಇದೆ. ನಿಮಗೆ ಕಂಪ್ಲೀಟ್ ವಯನಾಡು ಹೋದಾಗ ನಿಮಗೆ ಅಲ್ಲಿ ಏನೆಲ್ಲ ಐಟನರಿ, ನೀವೇನೆಲ್ಲ ಮಾಡ್ಬೋದು ಅಂತ ನಾನು ನಿಮಗೆ ಆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೇನೆ. ಅದರ ಮೊದಲು ನಾನು ಹೋಗ್ತೇನೆ. ಸದ್ಯಕ್ಕೆ ಇಲ್ಲಿಂದ ಮುಂದೆ ಕಡೆ ಹೋಗುವ, ಬನ್ನಿ.
ನಾನೀಗ ಪುತ್ತೂರಿನಿಂದ ಮಡಿಕೇರಿ ಕಡೆ ಹೋಗ್ತಾ ಇದ್ದೇನೆ. ಸೊ ಈ ರೂಟಲ್ಲಿ ನಾನು ಸುಮಾರು ಸಲ ಹೋಗಿದ್ದೇನೆ ಆಯಿತಾ. ಬಟ್ ಈ ಒಂದು ಜಾಗ ಏನು ಅಂತಲೇ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ಸುಮಾರು ಜನ ಬೇರೆ ಬೇರೆ ಹೇಳ್ತಾರೆ, ಚಾಕ್ಲೇಟ್ ಫ್ಯಾಕ್ಟ್ರಿ ಅಂತ ಹೇಳ್ತಾರೆ, ಕ್ಯಾಡ್ಬರಿಗೆ ಇಲ್ಲಿಂದಾನೇ ಸಪ್ಲೈ ಹೋಗೋದು, ಈ ಕೋಕೋ ಪೌಡರ್, ಕೋಕೋ ಪ್ಲ್ಯಾಂಟ್ಸ್ ಇದಂತ ಹೇಳ್ತಾರೆ. ಬಟ್ ಇಲ್ಲಿ ನೋಡಿದರೆ ನಿಮಗೆ ಕೇಂದ್ರ ಅಡಿಕೆ ಮತ್ತು ಕೊಕ್ಕೋ ಮಾರಾಟ ಸಂಸ್ಕರಣಾ ಸಹಕಾರಿ ಆ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ನೀವೇನಾದರೂ ಪುತ್ತೂರಿನವರಂತಾಗಿದ್ದರೆ ಅಥವಾ ನಿಮಗೇನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ಖಂಡಿತ ಒಂದು ಹೇಳಿ ಆಯಿತಾ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನಮಗೆ ಒಂದು ಹೊಸ ಇನ್ಫಾರ್ಮೇಷನ್ ಬಂದಾಗೆ ಆಗ್ತದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಬಟ್ ಅದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಸೊ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು, ಇದು ಕ್ಯಾಡ್ಬರಿಗೆಲ್ಲ ಇಲ್ಲಿಂದನೇ ಸಪ್ಲೈ ಆಗೋದು, ಕ್ಯಾಂಪ್ಕೋ ಇದೆಲ್ಲ. ಕಮೆಂಟ್ ಮಾಡಿ ತಿಳಿಸಿ, ಆ ಕಮೆಂಟಿಂದ ಹೊಸ ಜನರಿಗೆ ಇನ್ಫಾರ್ಮೇಷನ್ ಸಿಕ್ಕಿದಾಗೆ ಆಗುತ್ತೆ. ಇದು ಕೊಯ್ನಾಡು. ಸೊ ಇಲ್ಲಿಂದ ನಿಮಗೆ ಮಡಿಕೇರಿಗೆ ಎಂಟ್ರ್ ಆಗ್ತಿದ್ದೇನೆ ನಾನು ಆಯಿತಾ. ಬಟ್ ಈ ಸಲ ನಾನಾಗಲೇ ಹೇಳಿದಾಗೆ ಈ ಒಂದು ಸ್ಟಿಕ್ ಕೂಡ ಇದೆ. ಸೊ ಎಕ್ಸ್ಪೆರಿಮೆಂಟ್ ಮಾಡುವ ಹೇಗಾಗ್ತದೆ ಅಂತ. ನಾನೀಗ ಸುಮಾರು 2-3 ವರ್ಷ ರೈಡ್ ಮಾಡಿ ಆದಮೇಲೆ ಸುಮಾರು ಅಪ್ಗ್ರೇಡ್ ಎಲ್ಲ ಆಯಿತು. ಬೈಕಿಗೆ ಅಪ್ಗ್ರೇಡ್ ಆಯಿತು, ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಆಯಿತು, ಕಂಟೆಂಟಲ್ಲೂ ಕೂಡ ಅಪ್ಗ್ರೇಡ್ ಆಯಿತು. ಸೊ ಮೊದಲೆಲ್ಲ ನೀವು ಕಂಟೆಂಟ್ ನೋಡ್ತಾ ಇದ್ದರೆ ಸೇಮ್ ಇದೇ ರೂಟ್, ಇದು ಫ್ಲ್ಯಾಟ್ ಆಗಿರ್ತಿತ್ತು. ಬಟ್ ಈಗ ಹಾಗಲ್ಲ. ಸೊ ಮಧ್ಯದಲ್ಲಿ ಸಿನಿಮ್ಯಾಟಿಕ್ ಶಾರ್ಟ್ಸ್ ಕೂಡ ಇದೆ, ಮ್ಯೂಸಿಕ್ ಕೂಡ ಇದೆ, ಕತೆಗಳು ಕೂಡ ಇದೆ. ಸೊ ಹಾಗಾಗಿ ನಾವು ಹೋಗ್ತಾ ಅಪ್ಡೇಟ್ ಆಗಬೇಕು, ನಮ್ಮ ಜನರಿಗೆ ಅಥವಾ ಫಾಲೋವರ್ಸಿಗೆ ಹೊಸ ಕಂಟೆಂಟ್ಗಳನ್ನು ಕೊಡಬೇಕು ಅಂತ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇನೆ ಆಯಿತಾ. ಸೊ ಆದರೆ ಈ ಒಂದು 3 ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಹೇಳ್ತಾ ಇರೋದೇನೆಂದರೆ, ನೀವೇನಾದರೂ ಟ್ರಾವೆಲರ್ಸ್ ಆಗಿದ್ದರೆ ನೀವು ಒಂದು ಟಾಪ್ ಬಾಕ್ಸನ್ನು ತಗೊಳ್ಳಿ, ಹಾಗೆಯೇ ಈ ಥರದ ಟ್ಯಾಂಕ್ ಬ್ಯಾಗನ್ನು ತಗೊಳ್ಳಿ ಆಯಿತಾ. ತುಂಬ ಯೂಸ್ಫುಲ್ ಆಗಿರುವಂಥದ್ದು, ತುಂಬ ಯೂಸ್ಫುಲ್ ಆಗಿರುವಂಥದ್ದು ಆಯಿತಾ. ಯಾಕೆಂದರೆ ನಮಗೆ ತುಂಬ ಫ್ರೀಯಾಗಿ ನಾವು ರೈಡ್ ಮಾಡ್ಬೋದು, ಯಾವುದೇ ಟೆನ್ಷನ್ ಇರೋದಿಲ್ಲ ಬಿದ್ದೋಗ್ತದೆ ಅಂತ. ಬಟ್ ಈ ರೋಪಲ್ಲೆಲ್ಲ ಕೆಲವರು ಕಟ್ತಾರೆ, ನಾನು ಮೊದಲು ಕಟ್ತಾ ಇದ್ದೆ, ಅದು ತುಂಬಾ ಕಿರಿಕಿರಿ, ಗಡಿ ನೋಡ್ತಾ ಇರಬೇಕು, ರೋಪ್ ನೇಲ್ತಾ ಇರ್ತದೆ. ಸೊ ಹಾಗಾಗಿ ಬೆಳಿಗ್ಗೆ 11 ಗಂಟೆಗೆ ಹೊರಟಿದ್ದೆ, ಈಗ ಟೈಮ್ 5:30 ಆಗ್ತಾ ಬಂದಿದೆ. ಈಗ ನಾವು ಕೇರಳವನ್ನು ಎಂಟ್ರ್ ಆಗ್ತಾ ಇದ್ದೇವೆ. ಸೊ ಇದರ ಹೆಸರು ಕುಟ್ಟ ಆಯಿತಾ. ಇಲ್ಲಿ ನಾವು ಲೆಫ್ಟ್ ಹೋಗಬೇಕು, ಲೆಫ್ಟ್ ಎಂಟ್ರ್ ಆದರೆ ಕೇರಳ. ಸೊ ಕೇರಳ ಕಡೆ ಹೋಗುವ ಬನ್ನಿ. ಈ ಕ್ಯಾಮರಾವೆಲ್ಲ ಇನ್ನು ಹೇಗೆ ಬಿಡ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ಮರೆ, ಅಂದರೆ ಕೇರಳ ಅಲ್ಲ, ಮೋಟೋ ವ್ಲಾಗಿಂಗ್ ಎಲ್ಲ ಹೇಗೆ ರಿಕ್ವೆಸ್ಟ್ ಮಾಡಿದರೆ ಬಿಡುವರು ನೋಡುವ. ಲಾಸ್ಟ್ ಟೈಮ್ 1-2 ವರ್ಷ ಮೊದಲು ಬರುವಾಗ ಇಲ್ಲಿ ರೋಡೇ ಸರಿ ಇರಲಿಲ್ಲ. ಬಟ್ ಈ ಸಲ ಹೇಗಿದೆ ಗೊತ್ತಿಲ್ಲ ಮರೆ. ಕುಟ್ಟ ಪೊಲೀಸ್ ಸ್ಟೇಷನ್, ಇದು ಕರ್ನಾಟಕ. ಸ್ವಲ್ಪ ಮುಂದೆ ಹೋಗುವಾಗ ನಮಗೆ ಕೇರಳ ಸಿಗ್ತದೆ, ಕೇರಳ ಚೆಕ್ ಪೋಸ್ಟ್ ಸಿಗ್ತದೆ. ಲಾಸ್ಟ್ ಟೈಮ್ದೆಲ್ಲ ಮೆಮೊರಿ ರಿಟರ್ನ್ ಬರ್ತಾ ಇದೆ. ಸೊ ನೋಡಿ, ಇದು ಕೇರಳ, ಎಲ್ಲ ಫಾರೆಸ್ಟ್ ಆಯಿತಾ, ಎಲ್ಲ ಫಾರೆಸ್ಟ್ ರೂಟ್. ಸೊ ಹಾಗಾಗಿ ಭಯಂಕರ ಕೇರ್ಫುಲ್ಲಾಗಿ ಹೋಗಬೇಕು. ಮತ್ತು ಆನೆಗಳೆಲ್ಲ ಇರ್ತದೆ. ಲಾಸ್ಟ್ ಟೈಮ್ ಇದೇ ರೋಡಲ್ಲಿ ನನಗೆ ಆನೆ ಸಿಕ್ಕಿದೆ, ಇವತ್ತು ಕೂಡ ಸಿಗ್ಬೋದು ಸ್ವಲ್ಪ ಲೇಟಾಗಿ ಹೋದರೆ. ಹಾಗೆಯೇ ಇಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಉಂಟು, ಅಂದರೆ ಸಫಾರಿ ಏನಿದೆ ಹೇಳ್ತಾರೆ, ತೋಲ್ಪೆಟ್ಟಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಅದರೊಳಗೆ ಸಫಾರಿ ಕೂಡ ಉಂಟಾಯ್ತಾ. ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ, ಆದರೆ ಏನೂ ಸಿಗಲಿಲ್ಲ. ಮತ್ತೆ ವಾಪಸ್ ಬರುವಾಗ ನಮ್ಮ ರೂಮ್ ಮುಂದೆನೇ ಇತ್ತು ಜಿಂಕೆ ಎಲ್ಲ. ಬಟ್ ಈ ಸಲ ಸಿಗ್ಬಹುದು ಅಂತ ಒಂದು ಪ್ರಯತ್ನ, ನೋಡುವ. ಸಫಾರಿ ಮಾಡಲಿಕ್ಕಿಲ್ಲ,
ಯಾಕಂದರೆ ಸಫಾರಿಗಿಂತ ಜಾಸ್ತಿಯೇ ಇಲ್ಲಿ ಸಿಗ್ತದೆ. ಸೊ ಕೇರಳ, ಇದೀಗ ಕರ್ನಾಟಕ, ಎಲ್ಲರ ಬೋರ್ಡ್ ಎಲ್ಲ ನೋಡಿ ಕನ್ನಡದಲ್ಲೇ ಇದೆ, ಮ್ಯಾಕ್ ಕಾರ್ ವಾಶ್. ಬಟ್ ಹೇಗಿದೆ ಮರೆ, ಆ ಕಡೆ ಈ ಕಡೆ ನೇಚರ್, ರೋಡ್ ಒಂದು ಸರಿ ಇಲ್ಲ ಅಷ್ಟೇ. ಬಟ್ ಕೇರಳ ಎಂಟ್ರ್ ಆದಮೇಲೆ ನನ್ನ ಪ್ರಕಾರ ರೋಡ್ ಸೂಪರ್ ಆಗಿರ್ತದೆ. ನೋಡುವ ನನ್ನ ಈ ಮಾತು ನಿಜ ಆಗ್ತದಾ ಇಲ್ವಾ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿದ್ದು ನಾನು. ಇಲ್ಲಿ ನಿಲ್ಲಿಸಿ ಟೀ ಕುಡಿಬೋದಿತ್ತಾ ಅಂತ ವಾಪಸ್ ಬರುವಲ್ಲ. ಇಲ್ಲೇನು ಟೈಮ್ ಮಾತಾಡಲಿಕ್ಕೆ ಬಿಡಪ್ಪ, ಇಲ್ಲೇನು ಟೈಮ್ ಲಿಮಿಟ್ ಏನಿಲ್ಲ ಆಯಿತಾ. ಸೊ ನೀವು ಎಷ್ಟು ಗಂಟೆ ಬೇಕಿದ್ರೂ ಈ ಫಾರೆಸ್ಟ್ ಒಳಗಡೆ ಇರ್ಬೋದು, ಏನು ರಿಜಿಸ್ಟ್ರೇಷನ್ ಇಲ್ಲ. ಹಾಗೆ ಇಲ್ಲಿರುವಂಥದ್ದು ನನ್ನ ಪ್ರಕಾರ ಈ ವಯನಾಡ್ ತೋಲ್ಪೆಟ್ಟಿ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡಿ, ಇಲ್ಲಿ ವಯನಾಡ್ ತೋಲ್ಪೆಟ್ಟಿ. ಸೊ ಇಲ್ಲಿ ನೀವು ಜೀಪನ್ನು ರೆಂಟ್ ಮಾಡಿ ಇದರ ಒಳಗಡೆ ಹೋದರೆ ನಿಮಗೆ ಈ ಥರದ ಮಂಗ ನೋಡಿ, ಹೀಗೆ ಜಿಂಕೆಗಳು ಕಾಣ್ತದೆ. ಹಾಯ್ ಜಿಂಕೆ. ಆದರೆ ನಂಗಿನ್ನೂ ಮುಂದೆಗಡೆ ಹೋಗಿ ನೋಡಿ, ಮಂಗನಿಂದ ಮಾನವ. ಒಂದು ಸಣ್ಣ ಹೋಟ್ಲಲ್ಲಿ ಚಹಾ ಕುಡಿಯೋಣ. ಹೋಮ್ಲಿ ಮೀಲ್ಸ್ ಅಂತೆ, ಇನ್ನೂ ಮುಂದೆ ಇಲ್ಲ ಇಲ್ಲಿಯೂ ನಾವು. ಸೊ ಹಾಗಾಗಿ ಇಲ್ಲೇ ಟರ್ನ್ ಮಾಡಿ ಒಂದು ಟೀ ಕುಡಿದು ಬರುವ. ചേച്ചി മുന്നോട്ട് ടീ കട ഇല്ലല്ലേ? ഇവിടെ മാത്രം. ಸೊ ಇಲ್ಲೇ ಕುಡಿಬೇಕಂತೆ ಟೀ ಏನಾದರೂ ಕುಡಿಯೋದಂತಾದರೆ. ಸೊ ಹಾಗಾಗಿ ಮುಂದೆ ಹೋಗ್ತೇನೆ. ಈ ಗೂಗಲ್ನ ನಾನು ಬಿಡ್ತಾ ಇಲ್ಲ. ಓಕೆ ಯು ಟರ್ನ್ ಐ ವಿಲ್ ಡೂ. ಬಟ್ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಸಿ ಆಲ್ ದಿಸ್ ಜಿಂಕೆ ಮಾರಿನ ಲುಕ್. ಜಿಂಕೆ I want to see all those jinke, elephants. I will stop somewhere here, okay? I'll stop here and have a good tea. ನೀವೇನಾದರೂ ಕರ್ನಾಟಕದಿಂದ ವಯನಾಡ್ ಕಡೆ ಬರೋದಂತಾದರೆ ಅಥವಾ ಮಂಗಳೂರಿಂದ ವಯನಾಡ್ ಕಡೆ ಬರೋದಂತಾದರೆ ನಿಮಗೆ 2 ರೂಟ್ ಉಂಟಾಯ್ತಾ. ಒಂದರಲ್ಲಿ ನಿಮಗೆ ಕಣ್ಣೂರು ಮುಖಾಂತರ ಬರ್ಬೋದು, ಇನ್ನೊಂದು ಕೂರ್ಗಾಗಿ ಕುಟ್ಟ ಮುಖಾಂತರ ಬರ್ಬೋದು, ಕುಟ್ಟ ತೋಲ್ಪೆಟ್ಟಿ. ನೀವು ತೋಲ್ಪೆಟ್ಟಿ ಮುಖಾಂತರ ಬಂದರೆ ನಿಮಗೆ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ನೋಡಿ, ಈ ಥರ ಫಾರೆಸ್ಟ್ ಸಿಗ್ತದೆ. ಆ ಫಾರೆಸ್ಟಲ್ಲಿ ಅಲ್ಲಲ್ಲಿ ಜಿಂಕೆ, ಆನೆ, ವೈಲ್ಡ್ ಬೋರ್, ಇದು 3 ಕಂಡಿತ್ತು ನನಗೆ. ಸೊ ಅದೆಲ್ಲ ಕಾಣ್ತದೆ. ಸೊ ಖಂಡಿತ ನೋಡಿ ಅಲ್ಲಿ ಜಿಂಕೆ ನೋಡಿ, ಹೇಳಿದೆ ದೇವರು ನನಗೆ ಜಿಂಕೆ ಕೊಟ್ಟರು. ನೋಡಿಲ್ಲಿ ನೋಡಿ ಜಿಂಕೆ, ಫುಲ್ ಜಿಂಕೆ. ಸೊ ಇದೊಂದು ಖುಷಿ ಅಲ್ವಾ ಈ ಥರ ನೇಚರ್ ಮಧ್ಯೆ ಹೋಗೋದಲ್ಲಿ. ಸೊ ಹಾಗಾಗಿ ನೀವು ಏನಾದರೂ ಬರೋದಂತಾದರೆ ವಯನಾಡಿಗೆ ಇದೇ ರೂಟಲ್ಲಿ ಬನ್ನಿ. ಆದರೆ ಒಂದು ಗಾಡಿ ನಿಲ್ಲಿಸಬೇಡಿ, ಪ್ಲಾಸ್ಟಿಕ್ ಬಿಸಾಡಬೇಡಿ. ನೀವು ಬಿಸಾಡಿದ್ರು ಅವರಿಗೆ ಗೊತ್ತಾಗ್ತದೆ, ಯಾಕೆಂದರೆ ಅಲ್ಲಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ. ಸೊ ಅದೊಂದು ಸೂಪರ್ ಆದಂತಹ ಅವರ ಒಂದು ಇನಿಷಿಯೇಟಿವ್ ಅಂತಲೇ ಹೇಳ್ತೇನೆ. ಎಲ್ಲ ಕಡೆ ಹೀಗೇ ಮಾಡಬೇಕು. ನನ್ನ ಈ ವಯನಾಡ್ ಪ್ರಯಾಣ ಇವತ್ತು ಇಲ್ಲಿಗೆ ಮುಗ್ದಾಗೆ ಕಂಡ್ರು ಇದು ಕೇವಲ ಶುರು ಮಾತ್ರ. ನಿಜವಾದ ವಯನಾಡ್ ವೈಬ್ ಅಡಗಿರುವ ಸ್ಥಳಗಳು, ಇಲ್ಲಿ ಸಿಗೋ ಶಾಂತಿ ಇವೆಲ್ಲವೂ ಮುಂದಿನ ವ್ಲಾಗಲ್ಲಿ ಕಾಣುತ್ತೆ. ಹಾಗಾಗಿ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ವಯನಾಡ್ನ ನಿಜ ಕತೆ ನೋಡೋಣ. ಅದೆಷ್ಟೋ ಜನರಿಗೆ ಸೋಲೋ ಟ್ರಿಪ್ ಮಾಡಬೇಕು ಅಂತ ಆಸೆ, ಆದರೆ ಮನಸ್ಸಲ್ಲಿ ನಂತರನೇ ಹೆದರಿಕೆ. ಸೊ ಖಂಡಿತ ಅವರೆಲ್ಲರಿಗೂ ಈ ವಿಡಿಯೋ ಸಾಕ್ಷಿಯಾಗಿ ನೀವು ಕೂಡ ಮುಂದೆ ಸೋಲೋ ಟ್ರಿಪ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೀವು ಕೂಡ ಒಂದು ಸೋಲೋ ಟ್ರಿಪ್ ಮಾಡಿ. ನಮಸ್ಕಾರ.